ಹಾಯ್ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಹೇಮಲತಾ ಚಂದನ್ ಯೂಟ್ಯೂಬ್ ಚಾನಲ್. ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕೊಡಿ. ನಾನು ಯಾವುದೇ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರು ನಿಮಗೆ ಫಸ್ಟ್ ಬರುತ್ತೆ, ಓಕೆನಾ. ಇಲ್ಲಿ ನಾನು ಮೂಲಂಗಿ ವಡೆನ 5 ನಿಮಿಷದಲ್ಲಿ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ. ಇಲ್ಲೊಂದು 5 ಮೂಲಂಗಿನ ನೀಟಾಗಿ ತೊಳ್ಕೊಂಡು ಈ ಥರ ತುರ್ಕೋಬೇಕು ನೀಟಾಗಿ. ನಂತರ ಇಲ್ಲಿ ನಾನು ಒಂದು 5 ಸಣ್ಣ ಈರುಳ್ಳಿನ ತೊಗೊಂಡಿದ್ದೀನಿ. ದಪ್ಪದಾದರೆ ಒಂದು 3 ಆದರೆ ಸಾಕಾಗುತ್ತೆ. ಇದು ಸಣ್ಣ ಇದೆಯಲ್ಲ, ಹಾಗಾಗಿ ಒಂದು 5 ಈರುಳ್ಳಿನ ತೊಗೊಂಡಿದ್ದೀನಿ ನಾನು. ಈರುಳ್ಳಿನೂ ನೀಟಾಗಿ ಈ ಥರ ಸಣ್ಣದರಲ್ಲಿ ತುರ್ಕೋಬೇಕು. ಮೂಲಂಗಿ ತುರಿದ್ನಲ್ಲ, ಹಾಗಾಗಿ ಈರುಳ್ಳಿನ ತುರ್ಕೊಂಡೆ. ಕಟ್ ಮಾಡ್ಕೋಬಹುದಿತ್ತು, ಬಟ್ ನೋಡೋಣ ಡಿಫ್ರೆಂಟಾಗಿ ಟ್ರೈ ಮಾಡೋಣ ಅಂತೇಳಿ ನಾನು ಅದನ್ನು ತುರ್ಕೊಂಡೆ. ಇಲ್ಲಿ ನೋಡಿ, ಒಂದು ಕಪ್ ಆಗೋಷ್ಟು ಮೂಲಂಗಿ ಹಾಗೆ ತುರಿದಿರೋಂತಹ ಈರುಳ್ಳಿ ಸೇರಿಸ್ಕೊತಿದ್ದೀನಿ. ಅದನ್ನು ಸೈಡ್ಗೆ ಇಟ್ಟು ನಂತರ ಇಲ್ಲಿ ನಾನು ಒಂದು ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಒಂದು 5 ಹಸಿರು ಮೆಣಸಿನ್ಕಾಯಿ, ಹಾಗೆ 1 ಇಂಚಿನಷ್ಟು ಶುಂಠಿ, ಒಂದು 3 ಇಕ್ಲ ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ. ನಂತರ ಇಲ್ಲಿ ಸ್ವಲ್ಪ ನಾನು ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ತರಿಯಾಗಿ ರುಬ್ಕೋಬೇಕು. ಫೈನ್ ಪೇಸ್ಟ್ ಬೇಕು ಅಂತ ಏನೂ ಇಲ್ಲ, ತರಿಯಾಗಿ ರುಬ್ಕೊಂಡ್ರು ನಡೆಯುತ್ತೆ. ನಂತರ ಇಲ್ಲಿ ನಾನು ಈ 2 ಮಿಶ್ರಣಕ್ಕೆ ಈ ರುಬ್ಬಿರೋಂತಹ ಮಿಶ್ರಣನ ಸೇರಿಸ್ಕೊತಿದ್ದೀನಿ. ಹಾಗೆ ಇಲ್ಲಿ ನಾನು ಜರಡಿ ಮಾಡಿರೋಂತಹ ಅಕ್ಕಿ ಹಿಟ್ಟನ್ನು ಮೂಲಂಗಿ ತೊಗೊಂಡ್ವಲ್ಲ ಅದೇ ಕಪ್ಪಲ್ಲಿ 1.5 ಕಪ್ನಷ್ಟು ಮಾತ್ರ ತಗೋತಿದ್ದೀನಿ. ಇದನ್ನು ನೀಟಾಗಿ ಕಲಿಸ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನಾನಿಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊತಿದ್ದೀನಿ. ಒಂದೇ ಸತಿ ನೀರು ಹಾಕ್ಬಿಟ್ರೆ ಒಂದು ಹದ ಬರಲ್ಲ, ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಂಡು ಒಂದು ವಡೆ ಮಾಡುವಂಥ ಹದ ಗೊತ್ತಿರುತ್ತಲ್ವ ನಿಮಗೆ ಸಾಮಾನ್ಯವಾಗಿ, ಅದೇ ಹದಕ್ಕೆ ಈ ಹಿಟ್ಟನ್ನು ರೆಡಿ ಮಾಡ್ಕೊತಿದ್ದೀನಿ. ಮನೆಗೆ ಯಾರಾದರೂ ಗೆಸ್ಟ್ ಬಂದಾಗ ಕ್ವಿಕ್ಕಾಗಿ 5 ನಿಮಿಷದಲ್ಲಿ ಮಾಡಬಹುದು. ಏನು ಮಾಡಬೇಕು ಅಂತ ಯೋಚನೆ ಮಾಡೋಂತಹ ಟೆನ್ಷನ್ ಇರಲ್ಲ. ಇದನ್ನೊಂದು ಸತಿ ನೀವೆಲ್ಲ ಟ್ರೈ ಮಾಡಲೇಬೇಕು. ಟ್ರೈ ಮಾಡಿ ಟೇಸ್ಟ್ ಹೇಗಿದೆ ಅಂತೇಳಿ ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ಕಡಲೆಬೇಳೆ ವಡೆ ಆದರೆ ಅದನ್ನು ನೆನೆಸ್ಬೇಕು, ಒಂದು 5ರಿಂದ 10 ನಿಮಿಷ. ಅದನ್ನ ರುಬ್ಬಬೇಕು, ಮತ್ತು ಅದಕ್ಕೆಲ್ಲ ಕಟ್ ಮಾಡಬೇಕು, ಅದೆಲ್ಲ ಸ್ವಲ್ಪ ರಿಸ್ಕಿಯಾಗಿರುತ್ತೆ. ಇದನ್ನೊಂದು ಸತಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ನಂತರ ಇಲ್ಲಿ ನಾನೊಂದು ಬಾಣಲಿಗೆ ಎಣ್ಣೆ ಹಾಕಿ ಅದನ್ನು ಬಿಸಿ ಮಾಡೋಕ್ಕಿಟ್ಟೆ. ಅದು 1 ನಿಮಿಷ ಕಾಯೋಷ್ಟರೊಳಗೆ ಇದೊಂದು ಸ್ವಲ್ಪ ನೆಂದಿರುತ್ತೆ. ನಂತರ ಇಲ್ಲಿ ಇದನ್ನು ತೆಳುವಾಗಿ ತೊಡ್ಕೋಬೇಕು. ಇದನ್ನು ತೆಳುವಾಗಿ ಯಾಕೆ ಅಂದರೆ ಒಳಗಡೆ ಮೂಲಂಗಿ ಇರುತ್ತಲ್ಲ, ಅದು ಬೇಯ್ನಿಲ್ಲ ಅಂದರೆ ಅದಕ್ಕೇ ದಪ್ಪದಾಗಿ ತೊಡ್ಕೋಬಾರ್ದು. ತೆಳುವಾಗಿ ತೊಡ್ಕೊಂಡ್ರೆ ತುಂಬ ಕ್ರಂಚಿಯಾಗಿ ಕ್ರಿಸಿಪಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಇಲ್ಲಿ 2 ಸೈಡು ನಾನು ನೀಟಾಗಿ ಇದನ್ನು ಬೇಯಿಸ್ಕೊತಿದ್ದೀನಿ. ಗೊತ್ತಾಗುತ್ತೆ ನಿಮಗೆ, ಮಾಮೂಲಿ ವಡೆ ಮಾಡ್ತೀರಲ್ಲ ಅದೇ ರೀತಿ ಇದನ್ನು ಬೇಯಿಸ್ಕೊಳ್ಳೋದು. ಸ್ವಲ್ಪ ಹಸಿರು ಥರ ಕಾಣುತ್ತಲ್ಲ, ಅದೆಲ್ಲ ಸ್ವಲ್ಪ ಬ್ರೌನಿಷ್ ಆಗಬೇಕು. ಅಲ್ಲಿವರೆಗೂ ಇದನ್ನು ನೀಟಾಗಿ ಬೇಯಿಸ್ಕೋಬೇಕು. ನೋಡಿ, ಇಲ್ಲಿ ಆಯಿತು. ಇಲ್ಲಿ ನಾನಿಲ್ಲಿ 4 ವಡೆ ಹಾಕ್ಕೊಂಡು ಬೇಯಿಸ್ಕೊಂಡೆ. ಕಮ್ಮಿನೇ ಹಾಕ್ಕೊಂಡು ಬೇಯಿಸ್ಕೊಳ್ಳಿ, ಯಾಕೆಂದರೆ ಒಂದಕ್ಕೊಂದು ಅಂಟುತ್ತೆ, ನೀಟಾಗಿ ಬೇಯಲ್ಲ ಮತ್ತು ಮಡ್ಸೋಕೆ ಕಷ್ಟ ಆಗುತ್ತೆ. ಹಾಗಾಗಿ ಫೈನಲ್ಲಾಗಿ ವಡೆ ರೆಡಿ ಆಯಿತು. ನಮ್ಮ ಚಂದು ಅಂದರೆ ನನ್ನ ಹಸ್ಬೆಂಡು ಸಾಮಾನ್ಯವಾಗಿ ಏನನ್ನು ತಿನ್ನೋಕ್ಕೆ ಇಷ್ಟಪಡಲ್ಲ. ಇವರು ಬಂದ್ಬಿಟ್ಟು ಏನಿವತ್ತು ಸ್ಪೆಷಲಾಗಿ ವಡೆ ಮಾಡಿದ್ದೀಯಾ, ತುಂಬ ಚೆನ್ನಾಗಿ ಬಂದಿದೆ ಅಂತೇಳಿ ಇಷ್ಟಪಟ್ಟು ತಿಂದರು. ನೀವು ಒಂದ್ಸತಿ ಟ್ರೈ ಮಾಡಿ, ತುಂಬ ಚೆನ್ನಾಗಾಗುತ್ತೆ. ನನ್ನ ವೀಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.